ಕೆಟ್ಟ ಆಲೋಚನೆಗಳು, ಕೆಟ್ಟ ಪ್ಲ್ಯಾನ್ಗಳು ಏನಾದರೂ ಇದ್ದರೆ, ಯಾರನ್ನಾದ್ರೂ ಹಾಳು ಮಾಡುವಂಥ ಪ್ಲ್ಯಾನ್ ಇದ್ದರೆ ಅದನ್ನು ಪೋಸ್ಟ್ಪೋನ್ ಮಾಡಿ. ಇಂದು ಮಾಡುವ ಕೆಲಸವನ್ನು ನಾಳೆ ಮಾಡು, ನಾಳೆ ಮಾಡುವ ಕೆಲಸವನ್ನು ಮಾಡಲೇಬೇಡ. ಅವ್ರು ನಮ್ಮನ್ನು ಫೀಸ್ ಕಟ್ಟದೆ, ಊಟ ಕೊಡದೆ, ಅವ್ರಿಗಿಲ್ಲದೆ ಇದ್ರೂ ಪರವಾಗಿಲ್ಲ ಅಂತ ಬಟ್ಟೆ ನಮಗೆ ಕೊಡಿಸ್ದೆ ಇದ್ದಿದ್ದಿದ್ರೆ ಅವ್ರು ಚೆನ್ನಾಗಿರ್ತಾ ಇದ್ರಲ್ವ. ಅಂದರೆ ಟೀಚರ್ಸ್ ಇರ್ತಾರಲ್ಲ, ಟೀಚರ್ ಋಣವನ್ನು ತೀರ್ಸೋಕ್ಕಾಗೋದೇ ಇಲ್ಲ ನಮಗೆ. ಅವ್ರು ಒಂದು ತಪ್ಪು ಹೇಳ್ಕೊಟ್ಬಿಟ್ಟಿದ್ದಾರೆ. ನನಗೆ ಇವತ್ತಿನ ಗುರುಗಳು ಆವತ್ತಿನ ಗುರುಗಳ ಬಗ್ಗೆ ನನಗೆ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ. ಯಾರ್ಯಾರು ಇವತ್ತು ತಿದ್ದಕ್ಕಾಗಿಲ್ಲ ಅವರೆಲ್ಲ ಮುಂದೆ ಕೋರ್ಟುಗಳಲ್ಲಿ, ಸ್ಟೇಷನ್ಗಳಲ್ಲಿ, ಯಾವುದಾದೋ ಲಿಟಿಗೇಷನ್ಸಲ್ಲಿ ಸಿಕ್ಕಾಕ್ಕೋತಾರೆ. ಅವರು ಹೇಳ್ಕೊಟ್ಟಂಥ, ಅವರು ತೋರಿಸಿದಂತಹ ಪ್ರೀತಿ ಒಂದು ಗೌರ್ಮೆಂಟ್ ಅಧಿಕಾರಿಗೆ ಯಾವುದೋ ಒಬ್ಬನ ಮೇಲೆ ಪ್ರೀತಿ ಅವಶ್ಯಕತೆ ಇರಲಿಲ್ಲ. ಚೈನ್ ಆಫ್ ಗುಡ್ನೆಸ್, ಚೈನ್ ಆಫ್ ಗುಡ್ ಥಾಟ್ಸ್, ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಲೆಟ್ಸ್ ಕಂಟಿನ್ಯೂ ದ ಕಾನ್ವರ್ಸೇಷನ್ ವಿತ್ ಯೋಗಾತ್ಮ ಶ್ರೀಹರಿ ಅವರು. ಒಳ್ಳೆಯದನ್ನೇ ಯಾಕೆ ಮಾಡಬೇಕು, ಒಳ್ಳೆತನವಾಗೇ ಯಾಕೆ ಇರಬೇಕು ಅನ್ನೋದಕ್ಕೆ ಪುಷ್ಟಿ ಕೊಡುವಂತಹ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ರಿ. ಹೌದು, ಅದು ವರ್ಕ್ ಆಗುತ್ತೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ನ, ಹೋಪ್ನ ತುಂಬ್ತಾ ಇದ್ರಿ. ಪ್ಲೀಸ್ ಕಂಟಿನ್ಯೂ. ನನ್ನ ಅನುಭವ ಒಂದು ಪಾಠ ಕಲಿಸಿದೆ. ನಾಳೆ ಆಗುವ ಕೆಲಸವನ್ನು ಇಂದೇ ಮಾಡು, ಇಂದು ಮಾಡುವ ಕೆಲಸವನ್ನು ಈಗಲೇ ಮಾಡುವಂಥ. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ನಾನು ಇದಕ್ಕೊಂದು ಹೊಸ ಬೈಫರ್ಕೇಷನ್ ಕೊಟ್ಕೊಂಡೆ. ಒಳ್ಳೆಯದಾದರೆ ಈ ಪ್ರೊಸೀಜರ್ ಮಾಡಿ ಅಂತ. ಕೆಟ್ಟ ಆಲೋಚನೆಗಳು, ಕೆಟ್ಟ ಪ್ಲ್ಯಾನ್ಗಳು ಏನಾದರೂ ಇದ್ದರೆ, ಯಾರನ್ನಾದ್ರೂ ಹಾಳು ಮಾಡುವಂಥ ಪ್ಲ್ಯಾನ್ ಇದ್ದರೆ ಅದನ್ನು ಪೋಸ್ಟ್ಪೋನ್ ಮಾಡಿ ಅಂತ. ಇಂದು ಮಾಡುವ ಕೆಲಸವನ್ನು ನಾಳೆ ಮಾಡು, ನಾಳೆ ಮಾಡುವ ಕೆಲಸವನ್ನು ಮಾಡಲೇಬೇಡ ಅಂತ. ಇದೆರಡೂ ನಾನು ಅಳವಡಿಸ್ಕೊಂಡಿರೋದು. ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಬ್ಯಾಂಕಿಂದ ಹೊರಗೆ ಬಂದು ಕನ್ಸಲ್ಟೆನ್ಸಿ ಎಲ್ಲ ಶುರು ಮಾಡಿದ್ದೆ. ಆಪರ್ಚುನಿಟೀಸ್ಗಾಗಿ ಹುಡುಕ್ತಾ ಇದ್ದೆ. 4,000 ರೂಪಾಯಿ ಬಾಡಿಗೆ ಕಟ್ಟಬೇಕು. ಆ 4,000 ರೂಪಾಯಿ ಬಾಡಿಗೆ ಕಟ್ಟೋಕ್ಕೆ ನನ್ನ ಹತ್ರ ಇಲ್ಲ. ಮನೆ ನಡೆಸಬೇಕು, ಇಲ್ಲ. ಕ್ರೆಡಿಟ್ ಕಾರ್ಡ್ಗಳು ಗೊತ್ತಿಲ್ಲದೆ ಸಾಲಗಳು ಜಾಸ್ತಿ ಮಾಡಿಬಿಟ್ಟಿದ್ದೆ, ಇಲ್ಲ. ಶೋಕಿಗೆ ಕಾರ್ ತೊಗೊಂಡ್ಬಿಟ್ಟಿದ್ದೆ, EMI ಕಟ್ಟೋಕ್ಕೆ ಇಲ್ಲ ನನ್ನ ಹತ್ರ. ಇದೆಲ್ಲ ಪರಿಸ್ಥಿತಿಗಳು ಎಲ್ರಿಗೂ ಬರುತ್ತೆ, ನನಗೂ ಬಂತು. ಈ ಸ್ಥಿತಿಯಲ್ಲಿದ್ದಾಗ ಕಾಯ್ತಾ ಇರ್ತಾಯಿದ್ದೆ, ಎಲ್ಲಾದರೂ ಒಂದು ಆಪರ್ಚುನಿಟಿ ಸಿಗುತ್ತಾ ಅಂತ. KSFCಗೆ ಹೋಗಬೇಕಾಗಿ ಬಂತು. KSFC ನಮ್ಮ ಆಫೀಸಿಂದ ಒಂದು ಸ್ವಲ್ಪ ದೂರದಲ್ಲಿತ್ತು. ಅಲ್ಲಿ ಹೋದೆ. ಯಾರೋ ಒಬ್ಬರು ದತ್ತಾತ್ರೇಯ ಅಂತ ಮೀಟ್ ಮಾಡಿದ್ರು, ಇಂಜಿನಿಯರ್ ಅವರು. ಅವ್ರು ಮೀಟ್ ಮಾಡಿಬಿಟ್ಟು ಏಕವಚನದಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಏನೋ ನೀನು ಫೈಲ್ ಸರಿಯಾಗಿ ಜೋಡಿಸೇ ಇಲ್ಲ ನೀನು ಅಂತಂದ್ಬಿಟ್ಟು. ನನಗೂ ಆರೋಗ್ಯನ್ಸು. ಏನು ಸರ್ ಇದು ಅಂತಂದೆ. ಆರೋಗ್ಯನ್ಸ್ ವಯಸ್ಸಿಂದು. ಅವರು ಆರೋಗ್ಯನ್ಸಲ್ಲಿ ಕೇಳಲಿಲ್ಲ, ಅವರು ಅಧಿಕಾರದಲ್ಲಿ ಕೇಳಿದ್ರು. ಆಯಿತು, ನಾನು ಕೋಪಿಸ್ಕೊಂಡು ಬಂದುಬಿಟ್ಟೆ. ಇನ್ಮೇಲೆ ಅಲ್ಲಿಗೆ ಹೋಗಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಒಂದು ದಿನ ನಮ್ಮ ಮನೆಗೆ ಬಂದರು. ನಾನೊಂದು ಫೈಲ್ ಕೊಟ್ಟಿದ್ದೆ, ನನಗೊಂದು ಸ್ವಲ್ಪ ಲೋನ್ ಬೇಕಾಗಿತ್ತು ಅಂತ. ನಮ್ಮ ಮನೆಗೆ ಬಂದರು, ಕೇಳಿದ್ರು, ನಿಂಗೆ ಕೋಪ ಬಂತ? ನಾನು ನಿನ್ನನ್ನು ನನ್ನ ತಮ್ಮ ಅಂತ ಅಂದ್ಕೊಂಡು ನಿನ್ನ ಮೇಲೆ ಅಧಿಕಾರ ಚಲಾಯಿಸಿದೆ ಅಂದರು. ನಿನ್ನ ಫೈಲ್ ಕ್ಲಿಯರ್ ಮಾಡಿಕೊಡೋದು ನಾನೇ, ಹಾಗಾಗಿ ನಾನು ನಿನ್ನನ್ನು ಏನೇನು ಕೇಳಿದ್ರೆ ಸರಿಯಾಗಿ ರೆಪ್ರೆಸೆಂಟ್ ಮಾಡು ಅಂತ ಕೇಳಿದೆ. ನನ್ನ ಬಾಯಿ ಹರಿತಾ ಕಣೋ, ಮನಸ್ಸಲ್ಲ. ಅಯ್ಯೋ, ಎಷ್ಟು ತಪ್ಪು ತಿಳ್ಕೊಂಬಿಟ್ಟಿದ್ನಪ್ಪ ಇವ್ರನ್ನ. ನಾ ಹೋಗಲೇ ಇಲ್ಲ. ಅವಾಗೆಲ್ಲ ಮೊಬೈಲ್ ಫೋನ್ಸ್ ಇದೆಯಾ, ತಕ್ಷಣ ಫೋನ್ ಮಾಡಿ ಕೇಳೋಕ್ಕೆ ಅಂದರೆ ಇರಲಿಲ್ಲ. ಅವರು ನನ್ನ ಫೈಲಲ್ಲಿದ್ದಂಥ ಅಡ್ರೆಸ್ಸನ್ನು ತೊಗೊಂಡು ನಮ್ಮ ಮನೆಗೆ ಬಂದರು. ಗ್ರೇಟ್. ಅವರೇ ಬಿಟ್ಬಿಡ್ಬೋದಾಗಿತ್ತು. ಅವನಿಗೆ ತಾನು ಬೇಕಿರೋದು ಬಂದರೆ ಬರ್ತಾನೆ ಅಂದ್ಕೊಂಡು ಬಿಡ್ಬೋದಾಗಿತ್ತು ಅವರು. ಈಗ ಯಾರವರು? ನನ್ನ ಪ್ರಶ್ನೆ ಹೀಗೆ ಯಾವಾಗಲೂ ಇರುತ್ತೆ. ನನಗೆ ನಾನು ಹಾಕ್ಕೊಂಡಂಥ ಪ್ರಶ್ನೆಗಳು. ಅವ್ರು ನನಗೆ ಯಾಕೆ ಹೆಲ್ಪ್ ಮಾಡೋಕ್ಕೆ ಬಂದರು? ಆಮೇಲೆ ಕೇಳಿದ್ರೆ ಅವ್ರು ಎಲ್ಲರ ಜೊತೆ ಬಿಹೇವಿಯರೇ ಹಾಗೆ. ಹೆಲ್ಪ್ ಮಾಡುವ ಬಿಹೇವಿಯರೇ ಅವ್ರದ್ದು. ಆ ಹೆಲ್ಪ್ ಮಾಡುವ ರೀತಿಯಲ್ಲಿ ದಾಷ್ಟಿಕತೆ ಇತ್ತು ಅಷ್ಟೆ. ಅವ್ರ ಮಾತಿನಲ್ಲೊಂದು ತೂಕನೂ ಇತ್ತು, ಆರೋಗ್ಯನ್ಸೂ ಇತ್ತು. ಬರೋ ಅಂತೆಲ್ಲ ಅನ್ನೋರು. ಅದು ಪ್ರೀತಿಸೋ ರೀತಿನೂ ಇರ್ಬೋದು. ಅದು ತಂದೆ, ಸೋದರ ಮಾವಂದರು ಹೀಗೆ ಮಾತಾಡೋದು. ಸೊ ನಂಗೆ ಅವತ್ತು ಅರ್ಥ ಆಯಿತು. ಅವರು ನನ್ನ ಫೈಲ್ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಯಾರೋ ನನ್ನ ಇನ್ನೊಬ್ಬರು ಫ್ರೆಂಡ್ ಅದಕ್ಕೆ ಸೆಕ್ಯೂರಿಟಿ ಕೊಡಬೇಕಾಯಿತು. ನಮ್ಮ ಹತ್ರ ಸೆಕ್ಯೂರಿಟಿ ಇಲ್ಲ, ದುಡ್ಡಿಲ್ಲ, ಸೆಕ್ಯೂರಿಟಿ ಇಲ್ಲ, 25% ಕಟ್ಟಬೇಕು, ಅದಿಲ್ಲ ನಮ್ಮ ಹತ್ರ. ಆ ಫಾರ್ಮ್ಯಾಲಿಟೀಸ್ ನಮ್ಮ ಹತ್ರ ಇರಲಿಲ್ಲ. ಒಂದು ದಿನ ಹೇಳಿದ್ರು, ನಾನೇ ನಿನ್ನ ಇದು ಕಟ್ಬಿಡ್ಲೇನೋ ಅಂತಂತ ಕೇಳಿದ್ರು ದತ್ತಾತ್ರೇಯ. ಸೈಟು ನಂದಿಲ್ಲ ಕಣೋ, ಆದರೆ ನೀನು 25% ನಾನು ಕಟ್ಟಲ ಅಂತಂದರು. ಇದು ಗುಡ್ನೆಸ್ ಅಂದರೆ. ಇಂಥ ಸಂದರ್ಭಗಳು ಎಲ್ಲರ ಲೈಫಲ್ಲಿ ಬರುತ್ತೆ.
ಅದಾದಮೇಲೆ ನಾನೊಂದು ದಿನ ಕಷ್ಟ ಹೇಳ್ಕೊಂಡೆ, ಸರ್ ಇಷ್ಟು ಸಾಲ ಆಗೋಗಿದೆ, ಈ ಸಾಲ ತೀರ್ಸೋಕೆ ನಂಗೆ ಒಂದು ಲೋನ್ ಬೇಕು ಅಂತ. ಎಲ್ಲ ಆದಮೇಲೆ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಮಾಡೋಕ್ಕೆ ಬರುತ್ತಲ್ವೇನೋ ಅಂತಂದರು. ಹ್ಞೂ ಬರುತ್ತೆ ಸರ್. ಹಾಗಿದ್ದರೆ ನಮ್ಮ ಆಫೀಸಿಗೆ ಬರೋದನ್ನೆಲ್ಲ ಕಳಿಸ್ಕೊಡ್ತೀನಿ, ನಮಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಡು, ನಿನ್ನ ಫೀಸ್ ನೀನು ತಗೋ ಅಂತಂದರು. ದುಡಿಯುವ ಆಪರ್ಚುನಿಟಿ ಕೊಟ್ಟರು, ಬಿಟ್ಟು ಕೊಡಲಿಲ್ಲ ನನಗೆ. ದುಡಿದು ಗೌರವದಲ್ಲಿ ತಗೋ ಅಂತ ಹೇಳಿದ್ರು. ಆಯಿತು, ತೊಗೊಂಡ್ವಿ. ಎವ್ರಿ ಡೇ ನಂಗೆ 2 ಕೇಸ್ ಕಳಿಸೋರು. ಮತ್ತು ಅವ್ರು ಹೇಳೋರು, ಹುಡುಗ ಒಳ್ಳೆ ಕೆಲಸ ಮಾಡ್ತಾನೆ, ಅವ್ರಿಗೆ ನೀವು ಇದಿಲ್ಲದೆ ಕೊಡಿ ನೀವು ಅಂತ, ಅಂದರೆ ಕೈ ಹಿಡಿದೇ ಕೊಡಿ, ಅವ್ರು ಕೇಳಿದಷ್ಟು ಕೊಡಿ ಅಂತ. ಎಷ್ಟು ಕೇಳಿದಷ್ಟು ಅಂದರೆ ಒಂದು 3,000 ರೂಪಾಯಿ ಒಂದು ಕೇಸಿಗೆ, ಒಂದು ಫೈಲಿಗೆ. ಫೈಲ್ ರೆಡಿ ಮಾಡಿ ಕೊಡೋದು, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡಿ ಕೊಡ್ತಾಯಿದ್ವಿ. 2-3 ಫೈಲ್ ಆಗೋ ಅಷ್ಟೊತ್ತು ಗೊತ್ತಾಯಿತು ಅವ್ರಿಗೆ ಹೆಂಗೆ ಬೇಕು ಅಂತ. ನಮಗೊಂದು ದಿನಕ್ಕೆ ನನ್ನ ಕಂಪ್ಯೂಟ್ರ್ ಬರ್ತಾಯಿತ್ತು. ನನ್ನ ತಮ್ಮ ತುಂಬ ಒಳ್ಳೆ ನೆಟ್ವರ್ಕ್ ಇಟ್ಕೊಂಡಿದ್ದ, ಅವನ ಪೇಪರ್ಸ್ ಎಲ್ಲ ರೆಡಿ ಮಾಡೋನು, ನಾನು ಪ್ರಾಜೆಕ್ಟ್ ರಿಪೋರ್ಟ್ಸ್ ಮಾಡ್ತಾಯಿದ್ದೆ. ದಿನಕ್ಕೆ 2 ಕೇಸು 5,000 ರೂಪಾಯಿ ಬರೋದು, ಒಂದು ತಿಂಗಳಿಗೆ 1.5 ಲಕ್ಷ ರೂಪಾಯಿ. ರಜೆ ಇರ್ತಾ ಇರಲಿಲ್ಲ ನಮಗೆ. ಅವರ ದಾರಿ ತೋರಿಸಿರಲಿಲ್ಲ ಅಂದಿದ್ದರೆ ಆಯಿತಾ. ಇದು ನನ್ನ ಮೇಲೆ ಅವರು ಹಾಕಿರುವ ಆಬ್ಲಿಗೇಷನ್. ಒಂದು 3-4 ವರ್ಷ ಹೀಗೆ ನಡೀತು. ಅವರೆಲ್ಲ ದೊಡ್ಡವ್ರಿಗೂ ಪರಿಚಯ ಮಾಡಿಸಿದ್ರು. ಹೆಡ್ ಆಫೀಸ್ ಕೇಸಸ್ ಎಲ್ಲ ನನಗೆ ಕೊಡ್ಸೋಕ್ಕೆ ಶುರು ಮಾಡಿದ್ರು. ರೆಪ್ರೆಸೆಂಟೇಷನ್ ನನ್ನನ್ನೇ ಕೊಡ್ಸೋಕ್ಕೆ ಶುರು ಮಾಡಿದ್ರು. ನಾವು ಯಾವ್ದಾದ್ರು ಲೋನ್ ರೆಫರ್ ಮಾಡಿದ್ರೆ ಅವರು ಅಕ್ಸೆಪ್ಟ್ ಮಾಡೋರು. ದೊಡ್ಡ ಅಧಿಕಾರಿಗಳೆಲ್ಲ ಅಕ್ಸೆಪ್ಟ್ ಮಾಡೋರು. AGM DGM ಎಲ್ಲ ಅಕ್ಸೆಪ್ಟ್ ಮಾಡೋರು. ಅವ್ರು ಹೇಳೋರು, ಇವ್ರು ಯಾವ ಕೇಸ್ ತಂದರೂ ತುಂಬ ಸ್ಟಡಿ ಮಾಡಿ ತರ್ತಾರೆ, ಒಂದು ಆರ್ಗನೈಸೇಷನ್ಗೆ ಲಾಸ್ ಆಗುವಂತಹ ಯಾವ ಕೇಸು ತರಲ್ಲ ಅಂತ. ಸೊ ಆ ಬ್ರ್ಯಾಂಡ್ ಆಗಿಬಿಟ್ಟಿದ್ವಿ ನಾವು. ಯಾರು ಇದಕ್ಕೆ ಕಾರಣ? ಒಂದು ದತ್ತಾತ್ರೇಯ. 4 ವರ್ಷ ಆಗ್ತು, ಏನೋ ಅವ್ರ ಕಾರಣಾಂತರಗಳಿಂದ ಅವ್ರು ಹೋಗ್ಬಿಟ್ರು. ಈಗ ಅವರ ಋಣವನ್ನು ನಾನು ಯಾರಿಗೆ ತೀರಿಸ್ಬೇಕು? ಅವ್ರು ನನ್ನ ಮೇಲೆ ಹಾಕಿದ ಋಣ, ಆ ಋಣವನ್ನು ತೀರಿಸ್ಬೇಕಲ್ಲ ಈಗ, ಅಲ್ವಾ? ಅವ್ರು ನನ್ನ ಶೇರ್ ಕೇಳಿದ್ದಿದ್ರೆ ಕೊಡಬೇಕಾಗಿತ್ತಲ್ವ? ಇದೇನೆ ಪ್ರತಿಯೊಬ್ಬರ ಲೈಫಲ್ಲಿ ಬರುತ್ತೆ. ಅಪ್ಪ ಅಮ್ಮನ ಋಣದಲ್ಲಿ ನಾವಿಲ್ವಾ? ಎನಿಬಡಿ ಫಾರ್ ದಟ್ ಮ್ಯಾಟರ್, ಫಾರ್ ಎವರ್. ಅವ್ರು ನಮ್ಮನ್ನು ಫೀಸ್ ಕಟ್ಟದೆ, ಊಟ ಕೊಡದೆ, ಅವ್ರಿಗಿಲ್ಲದೆ ಇದ್ರೂ ಪರವಾಗಿಲ್ಲ ಅಂತ ಬಟ್ಟೆ ನಮಗೆ ಕೊಡಿಸ್ದೆ ಇದ್ದಿದ್ದಿದ್ರೆ ಅವ್ರು ಚೆನ್ನಾಗಿರ್ತಾ ಇದ್ರಲ್ವ? ನಾವೇನಾಗಿರ್ತಾ ಇದ್ವಿ ಅವತ್ತು? ನಮ್ಮನ್ನು ಹೆತ್ಬಿಟ್ಟು ಹಾಗೆ ಹೊರಕ್ಕೆ ಹಾಕ್ಬಿಟ್ರ, ಅಥವಾ ಅವ್ರಿಗಿಂತ ಚೆನ್ನಾಗಿ ನಮ್ಮನ್ನು ಪೋಷಣೆ ಮಾಡಿದ್ರ? ರಿವರ್ಸ್ ಗ್ರ್ಯಾಟಿಟ್ಯೂಡ್ ಯಾರಿಗೆ? ಇದು ಎಲ್ಲರೂ ಡೈಲಿ ಹಾಕ್ಕೋಬೇಕಾಗಿರೋವಂಥ ಪ್ರಶ್ನೆ. ಅಪ್ಪ ಅಮ್ಮನ ದೂರ ಮಾಡಿಬಿಡ್ತಾರೆ, ಏನೋ ಕಾರಣಾಂತರಗಳಿಂದ ವಯಸ್ಸಾಗೋಗುತ್ತೆ, ಅಮ್ಮ ಅಪ್ಪ ಏಜ್ ಆಗೋಗುತ್ತೆ, ಅವರು ಸರಿಯಾಗಿ ನಡ್ಕೊಳ್ಳಲ್ಲ ಮನೆಯಲ್ಲಿ, ಆದರೆ ಇರಿಟೇಟ್ ಆಗಿ ದೂರ ಮಾಡಿಬಿಡ್ತಾರೆ. ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಋಣಗಳನ್ನು ತೀರಿಸ್ಕೊಳ್ಳೋಕ್ಕಾಗಲ್ಲ ನಾವು. ಗುರುಗಳ ಋಣವನ್ನು ತೀರ್ಸೋಕ್ಕಾಗಲ್ಲ. ಅಂದರೆ ಟೀಚರ್ಸ್ ಇರ್ತಾರಲ್ಲ, ಟೀಚರ್ ಋಣವನ್ನು ತೀರ್ಸೋಕ್ಕಾಗೋದೇ ಇಲ್ಲ ನಮಗೆ. ಅವ್ರು ಒಂದು ತಪ್ಪು ಹೇಳ್ಕೊಟ್ಬಿಟ್ಟಿದ್ದಾರೆ. ನನಗೆ ಇವತ್ತಿನ ಗುರುಗಳು ಅವತ್ತಿನ ಗುರುಗಳ ಬಗ್ಗೆ ನನಗೆ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ. ಇವ್ರಿಗೆ ಪಾಪ ಫ್ರೀಡಮ್ ಕೊಟ್ಟಿಲ್ಲ ಇವತ್ತು. ಅವರು ಮಗುವನ್ನು ತಿದ್ದೋಕ್ಕೆ ಹೋದರೆ ಅಪ್ಪ ಅಮ್ಮ ಓಡಿ ಬರ್ತಾರೆ, ಕೇಸ್ ಹಾಕ್ತಾರೆ, ಮ್ಯಾನೇಜ್ಮೆಂಟ್ ಮೇಲೆ ಕೇಸ್ ಹಾಕ್ತಾರೆ, ಟೀಚರ್ಸ್ ಮೇಲೆ ಕೇಸ್ ಹಾಕ್ತಾರೆ. ಒಂದು ಸಣ್ಣ ತಿದ್ದುವಿಕೆಯಲ್ಲಿ ನಮ್ಮ ಸಮಾಜ ಹಾಗೆ ತುಂಬ ಹೈಪರ್ ಸೆನ್ಸಿಟಿವ್ ಆಗಿಬಿಟ್ಟಿದೆ. ಯಾರ್ಯಾರು ಇವತ್ತು ತಿದ್ದಕ್ಕಾಗಿಲ್ಲ ಅವರೆಲ್ಲ ಮುಂದೆ ಕೋರ್ಟುಗಳಲ್ಲಿ, ಸ್ಟೇಷನ್ಗಳಲ್ಲಿ, ಯಾವುದಾದೋ ಲಿಟಿಗೇಷನ್ಸಲ್ಲಿ ಸಿಕ್ಕಾಕೋತಾರೆ. ಕಲ್ಚರ್ ಏನು? ಅವರು ಅಪ್ಪ ಅಮ್ಮನಿಗಿಂತ ಜಾಸ್ತಿ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ ನಮಗೆ. ಬೈದಿರ್ಬೋದು, ಅವತ್ತಿನ ಇದಕ್ಕೆ ಅವರು ಹೊಡೆದಿರ್ಬೋದು, ನಮ್ಮನ್ನು ಹೊರಗಡೆ ನಿಲ್ಲಿಸಿರ್ಬೋದು. ನೀನು ಲೇಟಾಗಿ ಬಂದಿದ್ಯಾ ಅಂತ. ನನ್ನ ಸ್ಕೂಲಲ್ಲಿ ನಾನು ಕಟಿಂಗ್ ಮಾಡಿಸ್ಕೊಂಡು ಬಂದಿಲ್ಲ ಅಂತ ಹೇಳಿ ನನ್ನ ಹೊರಗೆ ನಿಲ್ಲಿಸಿದ್ರು. ಆದರೆ ಚಲ್ತೀಯ ಅಂತ ಹೇಳಿ, ಊಟ ಮಾಡುವಾಗ ನೀನು ಚಲ್ತೀಯ ಅಂತ ಹೇಳಿ ನನ್ನನ್ನು ಒಂದು ಕ್ಲಾಸ್ ಹೊರಗೆ ನಿಲ್ಲಿಸಿದ್ರು. 10 ನಿಮಿಷ ನೀನು ಲೇಟಾಗಿ ಬರ್ತೀಯಾ, ಹೊರಗೆ ನಿಲ್ಲಿಸಿದ್ರು. ಆದರೆ ಇವತ್ತು ನಾನು ಏನಾದರೂ ಟೈಮಿಗೆ ಕರೆಕ್ಟಾಗಿ ಪ್ರತಿಯೊಂದು ಬರ್ತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಆವತ್ತಿನ ದಿನದಲ್ವ. ಸೊ ಅವರ ಋಣವನ್ನು ತೀರಿಸ್ಕೊಳ್ಳಿಕ್ಕೆ ಸಾಧ್ಯವಾ? ಕೆಲವೆಲ್ಲ ನೋನ್, ಅಪ್ಪ ಅಮ್ಮ ನೋನ್, ಕಣ್ಣೆದುರುಗಡೆ ಕಾಣಿಸ್ತಾರೆ ಅಲ್ವಾ. ಟೀಚರ್ಸ್ ಅನ್ನೋನ್, ಅವರೆಲ್ಲ ಹೊರಟೋಗಿದ್ದಾರೆ. ಈಗ ನಾವು PUC ಎಲ್ಲ ಕ್ರಾಸಾಗಿ ಬಂದುಬಿಟ್ಟಿದ್ದೀವಿ, ಕಾಲೇಜ್ ಮುಗಿಸ್ಕೊಂಡು ಬಂದುಬಿಟ್ಟಿದ್ದೀವಿ. ಆದರೆ ನಮಗೆ 1st 2nd ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡಲ್ಲಿ ಕಲಿಸ್ಕೊಟ್ಟಂಥದ್ದೇ ಅಲ್ವಾ ನಾವು ಇವತ್ತಿಗೂ. ಆ ಕಲ್ಚರ್ಸೇ ಅಲ್ವಾ ನಮಗಿರೋದು. ಇವತ್ತು ಕಾಪಾಡ್ತಾ ಇರೋದೇನು? ಅದೇ ಭಾಷೆ ಅಲ್ವಾ. ಅವ್ರು ಹೇಳ್ಕೊಟ್ಟಿದ್ದ ಭಾಷೆ, ಅವರ ಹೇಳ್ಕೊಟ್ಟಿದ್ದ ಅಕ್ಷರಗಳು, ಅವರ ಹೇಳ್ಕೊಟ್ಟಿದ್ದ ಪದಗಳು, ಅವ್ರು ಹೇಳ್ಕೊಟ್ಟಿದ್ದ ಸೆಂಟೆನ್ಸಸ್. ಗ್ರ್ಯಾಟಿಟ್ಯೂಡ್ ಬೇಡವಾ? ಈ ಗ್ರ್ಯಾಟಿಟ್ಯೂಡ್ ಯಾರಿಗೆ ತೋರಿಸ್ತೀರಿ? ಅವರಿಲ್ಲಪ್ಪ, ಗೊತ್ತಿಲ್ಲ, ನಾವು ನೋಡೋಕ್ಕೆ ಹೋಗಿಲ್ಲ.
ನಾವು ಸಿನ್ಸಿಯರಾಗಿ ಬೇಕಾದ್ರೆ ಶಾರದೆ ದೇವಸ್ಥಾನಕ್ಕೆ 10 ಸಲ ಹೋಗಿದ್ದೀವಿ. ಆದರೆ ಶಾರದೆಯ ವಿಗ್ರಹದ ಮುಂದೆ ನನ್ನ ಟೀಚರ್ ಕಾಣಿಸ್ತಾ ಇಲ್ಲ ನಮಗೆ. ಹಾಗೆ ಕಾಣಿಸಿದಾಗ ಇಟ್ಸ್ ಎ ಗ್ರ್ಯಾಟಿಟ್ಯೂಡ್. ಗೊತ್ತಾಗಲ್ಲ, ನಾವು ಅವ್ರಿಗೆ ಋಣ ತೀರ್ಸೋಕ್ಕಾಗಲ್ಲ. ಈಗ ನಾನು ದತ್ತಾತ್ರೇಯನ ಋಣ ತೀರ್ಸೋಕ್ಕಾಗ್ತಾ ಇಲ್ಲ. ಆದರೆ ದತ್ತಾತ್ರೇಯನ ಋಣದ ಚೈನ್ ಇದೆಯಲ್ಲ, ನಾನು ಜಾಸ್ತಿ ಕೆಲಸ ಮಾಡ್ತಾಯಿದ್ದೀನಿ. ಯಾರ್ಯಾರು ಆ ಥರ ಇದ್ದಾರೆ ನಾನು ಹೋಗಿ ಐಡೆಂಟಿಫೈ ಮಾಡ್ತಾಯಿದ್ದೀನಿ. ಹೋಗಿ ಐಡೆಂಟಿಫೈ ಮಾಡಿ ಅವ್ರನ್ನ ಸರಿ ಮಾಡ್ತಾಯಿದ್ದೀನಿ. ನನ್ನ ಕ್ಲಾಸ್ಮೇಟ್ಸ್ ಇರ್ಬೋದು, ನನ್ನ ಕ್ಲಾಸ್ಮೇಟ್ಸ್ನ ತುಂಬ ಜನ ಮಾತಾಡ್ಸಿದ್ದೀನಿ. ಅದರಲ್ಲಿ ಯಾರೋ ಅನುಕೂಲಸ್ಥರಿಲ್ಲ, ಅವ್ರು ಕರ್ಕೊಂಬಂದು ಕೆಲಸ ಕೊಟ್ಟಿದ್ದೀನಿ, ಕಾಂಟ್ರಾಕ್ಟ್ಸ್ ಕೊಡಿಸಿದ್ದೀನಿ. ಎಕ್ಸ್ಪೆಕ್ಟೇಷನ್ ಝೀರೋ. ದತ್ತಾತ್ರೇಯ ನನ್ನ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ಝೀರೋ ಎಕ್ಸ್ಪೆಕ್ಟೇಷನ್ ನಾನು ಕೆಲಸ ಮಾಡಿದ್ದೀನಿ. ದಿಸ್ ಈಸ್ ಕಾಲ್ಡ್ ಚೈನ್ ಆಫ್ ಗುಡ್ನೆಸ್. ನಾಗರಾಜ್ ರೆಡ್ಡಿ ಅಂತ ಅವ್ರಿಗಿಂತ ಸೀನಿಯರ್, ಅದೇ ಬ್ರ್ಯಾಂಚಲ್ಲಿ ಇದ್ದವರು. ಅವರು ನನ್ನನ್ನು ನನ್ನ ತಮ್ಮನ್ನ ಮಕ್ಕಳ ಥರ ನೋಡ್ಕೊಳ್ಳೋರು. ಅವರು ಇಲ್ಲ ಇವತ್ತು. ಅವರು ಹೇಳ್ಕೊಟ್ಟಂಥ, ಅವರು ತೋರಿಸಿದಂತಹ ಪ್ರೀತಿ, ಒಂದು ಗೌರ್ಮೆಂಟ್ ಅಧಿಕಾರಿಗೆ ಯಾವುದೋ ಒಬ್ಬನ ಮೇಲೆ ಪ್ರೀತಿ ಅವಶ್ಯಕತೆ ಇರಲಿಲ್ಲ. ಆ ಜನ್ರೇಷನಲ್ಲಿ ಪ್ರೀತಿ ತೋರಿಸ್ತಾಯಿದ್ರು, ವಿಶ್ವಾಸ ತೋರಿಸ್ತಾಯಿದ್ರು. ಅವನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅದನ್ನ ಗೌರವಿಸ್ತಾಯಿದ್ರು, ಐಡೆಂಟಿಫೈ ಮಾಡೋರು, ಪೋಷಣೆ ಮಾಡೋರು. ಇದೇ ರಾಜ್ಯರು ಮಾಡ್ತಾ ಇದ್ದಿದ್ದ ಕೆಲಸ. ರಾಜ್ಯದ ಕೆಲಸ ಏನು? ಯಾವುದಾದ್ರು ಒಂದು ಟ್ಯಾಲೆಂಟ್ ಬಂದರೆ ಅದನ್ನ ಪೋಷಣೆ ಮಾಡೋದು, ಜಾಗ ಕೊಡೋದು, ಸಂಬಳ ಕೊಡೋದು, ಪೋಷಣೆ ಮಾಡೋದು. ಹಣ ಇಟ್ಕೊಂಡು ಮಾಡೋವಂಥದ್ದು ಏನಿಲ್ಲ. ನನಗೆ ಹಣದ ರೂಪಗಳು ಗೊತ್ತಿದೆ. ಒಂದು ಕ್ಯಾಶ್ ಇರ್ಬೋದು, ಇನ್ನೊಂದು ಡಾಕ್ಯುಮೆಂಟ್ ಇರ್ಬೋದು, ಇನ್ನೊಂದು ಬ್ಯಾಂಕ್ ಅಕೌಂಟಲ್ಲಿ ಇರ್ಬೋದು, ಇನ್ನೊಂದು ಲಾಕರಲ್ಲಿ ಇರ್ಬೋದು. 4 ನಂಗೆ ಉಪಯೋಗಕ್ಕೆ ಬರಲ್ಲ. ಮೆಡಿಸನ್ ತೊಗೊಂಡೋಗಿ ಲಾಕರಲ್ಲಿ ಇಟ್ಟರೆ ಇದು ರೋಗ ವಾಸಿ ಆಗುತ್ತಾ? ಅದು ವಾಸಿ ಆಗಬೇಕಂದ್ರೆ ಔಷಧಿಯನ್ನು ಬಳಸಬೇಕು. ಹಾಗೆ ಹಣವನ್ನು ಬಳಸಬೇಕು. ಇಟ್ಟರೆ ಅದು ಉಪಯೋಗಕ್ಕೆ ಬರಲ್ಲ. ಇದು ಕಲ್ತಿರುವಂಥ ಸತ್ಯ ನಾವು. ಸೊ ಹಾಗೆ ಚೈನ್ ಆಫ್ ಗುಡ್ನೆಸ್. ನಾಳೆ ಬೆಳಿಗ್ಗೆ ಸತ್ತೋಗ್ತೀವ ಅಂದರೆ ಗೊತ್ತಿಲ್ಲ, ಆದರೆ ಸಾಯಕ್ಕೆ ಮುಂಚೆ ಒಂದು ಸಾರ್ಥಕತೆ ಬೇಕಲ್ವ? ಬದುಕಿದ್ರೆ ಒಂದು ಸಾರ್ಥಕತೆ. ಎಷ್ಟು ಜನರ ಋಣದಲ್ಲಿ ಬದುಕಿದ್ದೀವಿ, ಅಷ್ಟು ಜನರ ಋಣವನ್ನು ತೀರಿಸ್ಕೋಬೇಕಲ್ಲ. ಯಾವಾಗ ತೀರಿಸೋದು? ಅವಕಾಶ ಸಿಕ್ಕಿದಾಗೆಲ್ಲ ತೀರಿಸ್ಬೇಕು. ಅದು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಗೊತ್ತಿರೋರಾಗಿರ್ಬೋದು, ಗೊತ್ತಿಲ್ಲದೆ ಇರೋರಾಗಿರ್ಬೋದು, ತೀರಿಸ್ಬೇಕು. ಆವಾಗ ಒಳಗಡೆ ಒಂದು ಕಾನ್ಷಿಯಸ್ ಬದುಕಿದೆಯಲ್ಲ, ಬಹುಶಃ ಭಗವಂತ ಇದನ್ನೇ ನೋಡೋದು. ಅವನಿಗೊಂದು ಹೆಲ್ಪ್ ಮಾಡಿಸ್ದೆ, ಅವ್ನು ನೋಡು ಗ್ರ್ಯಾಟಿಟ್ಯೂಡ್ ಇಲ್ಲದೆ ತಾನೇ ಎಲ್ಲ ಇಟ್ಕೊಂಬಿಟ್ಟ. ಇದು ಒಂದು ಸೀನ್. ಅವ್ನು ನೋಡು ನಾನು ಹೆಲ್ಪ್ ಮಾಡಿಸ್ದೆ, ಅವ್ನು 4 ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಇನ್ನೊಂದಷ್ಟು ಅವನಿಗೆ ಮಾಡೋಣ. ಇದು 2ನೇ ಸೀನ್. ಆ ಚೈನ್ ಮತ್ತೆ ಕಂಟಿನ್ಯೂ ಆಗುತ್ತವ. ಕೊಡ್ತಾನೆ ಇರ್ತಾರೆ. ತಿರುಪತಿ, ಧರ್ಮಸ್ಥಳ ಇವೆಲ್ಲ ಹೋದರೆ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಆಗುತ್ತೆ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅವ್ರು ಹಿಂಗೆ ಇಟ್ಟಿದ್ದಾರೆ. ಊಟಕ್ಕೆ ಯಾವತ್ತಾರು ಧರ್ಮಸ್ಥಳದಲ್ಲೋ, ಉಡುಪಿನಲ್ಲೋ, ಶೃಂಗೇರಿನಲ್ಲೋ ಊಟಕ್ಕೆ ಇಲ್ಲದೆ ಇರೋ ದಿನ ಯಾವ್ದಾದ್ರು ಇದೆಯಾ? ಇಲ್ಲ ಇವತ್ತು ಊಟ ಬಂದ್ ಮಾಡಿಬಿಟ್ಟಿದ್ದೀವಿ ಅಂತ ಹಳ್ಳಿ ಕಳಿಸಿದ್ದಾರೆ ಯಾರಾದರೂ? ಇಲ್ಲ. ಹೆಂಗೆ ಬರ್ತಾ ಇದೆ ಅಲ್ಲಿಗೆ? ಎಲ್ಲರಿಗೂ ಅದು ಸೆಳೆಯುತ್ತೆ. ಒಂದು ಊಟ ಸೆಳೆಯುತ್ತೆ. ಒಂದು ಊಟ ಕೊಟ್ಟಿದ್ದಾರೆ, ಇನ್ನೊಂದು ದುಡ್ಡು ಬರ್ತಾ ಇರುತ್ತೆ, ಧಾನ್ಯ ಬರ್ತಾ ಇರುತ್ತೆ, ಡೊನೇಷನ್ಸ್ ಬರುತ್ತೆ. ಇದೊಂದು ಪ್ರಕೃತಿ, ಇದು ಪ್ರಕ್ರಿಯೆ. ಈ ಪ್ರಕ್ರಿಯೆಗಳಲ್ಲಿ ಬದುಕಬೇಕು ನಾವು ಅಷ್ಟೆ. ದಿಸ್ ಈಸ್ ಚೈನ್ ಆಫ್ ಗುಡ್ನೆಸ್. ಬ್ಯೂಟಿಫುಲ್. ಐ ಡೋಂಟ್ ನೋ, ಐ ಮೀನ್ ಥ್ಯಾಂಕ್ ಯು.